ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಫುಡ್ ಪ್ರಿಯರ ಹಾಟ್ಸ್ಪಾಟ್ ವಿವಿಪುರಂನಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಜಿಬಿ ಅಧಿಕಾರಿಗಳಿಂದ ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ತೆರವು ಹೆಸರಲ್ಲಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ಆರೋಪಿಸ್ತಾ ಇದ್ದಾರೆ. ವ್ಯಾಪಾರಕ್ಕೆ ಬಳಸ್ತಾ ಇದ್ದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ತೆರವು ಕಾರ್ಯದಿಂದ ವ್ಯಾಪಾರಕ್ಕೆ ಸಂಕಷ್ಟ ಆಗ್ತಿದೆ ಅಂತ ಹೇಳಿ ಮಾಲೀಕರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಫುಡ್ ಪ್ರಿಯರ ಹಾಟ್ಸ್ಪಾಟ್ ವಿವಿಪುರಂನಲ್ಲೂ ಕೂಡ ಅಷ್ಟೇ. ಫುಟ್ಪಾತ್ನಲ್ಲಿ ಇದ್ದಂತಹ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಜಿಬಿಯ ಆಪರೇಷನ್ ಫುಟ್ಪಾತ್ ನಡೆಸ್ತಾ ಇದೆ. ಜಿಬಿ ಅವರು ಏನು ಇನ್ಫಾರ್ಮೇಷನ್ ಇಲ್ಲ, ನೋಟಿಸ್ ಇಲ್ಲ, ಬಂದಿದ್ದಾರೆ. ಎಲ್ಲ ಪಾದಚಾರಿ ಕ್ಲಿಯರ್ ಮಾಡಬೇಕಂದ್ರು. ಪಾದಚಾರಿಗಳಿಗೆ NOPಗೆ ಏನು ಪ್ರಾಬ್ಲಮ್ ಇಲ್ಲ. NOP ಇರೋದು ಮೇಲೆ. ಆ TV ಕಾಣಿಸ್ತಿದೆ ನಿಮಗೆ ಮೇಲೆ. ಆ TV ಪಾದಚಾರಿಗಳಿಗೆ ಯಾರಿಗೂ ಅಡ್ಡ ಬರೋಲ್ಲ. ಅದನ್ನು ತೆಗಿಬೇಕಾದ್ರು. ಲಕ್ಷಾಂತರ ರೂಪಾಯಿ TVಗಳು ಅದು ನಾವು ಬಂದು JCBಯಿಂದ ಹೊಡಿತೀನಿ ಅಂತೂ ಇದು ಕೊಟ್ಟಿದ್ರು. ನಾವು ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಮಟ್ಟ ಕ್ಲಿಯರ್ ಮಾಡ್ತೀವಿ ಅಂದ್ರಿ. ಅದಕ್ಕೂ ರಾತ್ರಿ ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ. ಅದಕ್ಕೆ ಎಷ್ಟು ಕಷ್ಟ ಇದೆ ಅಲ್ಲಿ ನೀವು ನೋಡ್ತಾ ಇದ್ರೆ ಹಿಂಭಾಗ. ನನಗೆ ಇಲ್ಲ ಫುಟ್ಪಾತ್ ಇರಲಿ, ಆ ಫುಟ್ಪಾತ್ಗೆ ಆ ಮೇಲೆ 15 ಅಡಿ ಮೇಲೆ ಅದಕ್ಕೂ ಫುಟ್ಪಾತ್ಗೂ ಏನು ವ್ಯತ್ಯಾಸ? ಅದು ಏನು ಎಲ್ಲಿ ಅಡ್ಡ ಬರ್ತಾ ಇದೆ ಸರ್? ರೋಡಲ್ಲಿ ಫುಟ್ಪಾತ್ ಅಂತಲ್ಲ, ಫುಟ್ಪಾತಲ್ಲಿ ಜನ ನಿಂತ್ಕೊಂತಿದ್ದಾರೆ. ಬಟ್ ಆ ಮೇಲೆ ನಾವು ಕೇಳ್ತೀವಿ ಮೇಲೆ ಇರೋ TVಗೆ. ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಫುಡ್ ಪ್ರಿಯರ ಹಾಟ್ಸ್ಪಾಟ್ ವಿವಿಪುರಂನಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಜಿಬಿ ಅಧಿಕಾರಿಗಳಿಂದ ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ತೆರವು ಹೆಸರಲ್ಲಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ಆರೋಪಿಸ್ತಾ ಇದ್ದಾರೆ. ವ್ಯಾಪಾರಕ್ಕೆ ಬಳಸ್ತಾ ಇದ್ದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ತೆರವು ಕಾರ್ಯದಿಂದ ವ್ಯಾಪಾರಕ್ಕೆ ಸಂಕಷ್ಟ ಆಗ್ತಿದೆ ಅಂತ ಹೇಳಿ ಮಾಲೀಕರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಫುಡ್ ಪ್ರಿಯರ ಹಾಟ್ಸ್ಪಾಟ್ ವಿವಿಪುರಂನಲ್ಲೂ ಕೂಡ ಅಷ್ಟೇ. ಫುಟ್ಪಾತ್ನಲ್ಲಿ ಇದ್ದಂತಹ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಜಿಬಿಯ ಆಪರೇಷನ್ ಫುಟ್ಪಾತ್ ನಡೆಸ್ತಾ ಇದೆ. ಜಿಬಿ ಅವರು ಏನು ಇನ್ಫಾರ್ಮೇಷನ್ ಇಲ್ಲ, ನೋಟಿಸ್ ಇಲ್ಲ, ಬಂದಿದ್ದಾರೆ. ಎಲ್ಲ ಪಾದಚಾರಿ ಕ್ಲಿಯರ್ ಮಾಡಬೇಕಂದ್ರು. ಪಾದಚಾರಿಗಳಿಗೆ NOPಗೆ ಏನು ಪ್ರಾಬ್ಲಮ್ ಇಲ್ಲ. NOP ಇರೋದು ಮೇಲೆ. ಆ TV ಕಾಣಿಸ್ತಿದೆ ನಿಮಗೆ ಮೇಲೆ. ಆ TV ಪಾದಚಾರಿಗಳಿಗೆ ಯಾರಿಗೂ ಅಡ್ಡ ಬರೋಲ್ಲ. ಅದನ್ನು ತೆಗಿಬೇಕಾದ್ರು. ಲಕ್ಷಾಂತರ ರೂಪಾಯಿ TVಗಳು ಅದು ನಾವು ಬಂದು JCBಯಿಂದ ಹೊಡಿತೀನಿ ಅಂತೂ ಇದು ಕೊಟ್ಟಿದ್ರು. ನಾವು ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಮಟ್ಟ ಕ್ಲಿಯರ್ ಮಾಡ್ತೀವಿ ಅಂದ್ರಿ. ಅದಕ್ಕೂ ರಾತ್ರಿ ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ. ಅದಕ್ಕೆ ಎಷ್ಟು ಕಷ್ಟ ಇದೆ ಅಲ್ಲಿ ನೀವು ನೋಡ್ತಾ ಇದ್ರೆ ಹಿಂಭಾಗ. ನನಗೆ ಇಲ್ಲ ಫುಟ್ಪಾತ್ ಇರಲಿ, ಆ ಫುಟ್ಪಾತ್ಗೆ ಆ ಮೇಲೆ 15 ಅಡಿ ಮೇಲೆ ಅದಕ್ಕೂ ಫುಟ್ಪಾತ್ಗೂ ಏನು ವ್ಯತ್ಯಾಸ? ಅದು ಏನು ಎಲ್ಲಿ ಅಡ್ಡ ಬರ್ತಾ ಇದೆ ಸರ್? ರೋಡಲ್ಲಿ ಫುಟ್ಪಾತ್ ಅಂತಲ್ಲ, ಫುಟ್ಪಾತಲ್ಲಿ ಜನ ನಿಂತ್ಕೊಂತಿದ್ದಾರೆ. ಬಟ್ ಆ ಮೇಲೆ ನಾವು ಕೇಳ್ತೀವಿ ಮೇಲೆ ಇರೋ TVಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.